ನಮಸ್ಕಾರ. ಕರ್ನಾಟಕ ದಿನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಫೆಬ್ರವರಿ 2ಕ್ಕೆ 2025-26ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ. ರಾಜ್ಯದ ಬೇಡಿಕೆಯ ಪಟ್ಟಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಒತ್ತಾಯ. ಸಿಎಂ ಸಿದ್ದರಾಮಯ್ಯ ಮನವಿ. ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿಗೆ ಹೋದವರಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಬಿಜೆಪಿಗೆ ಹೋದವರನ್ನು ಯೂಸ್ ಅಂಡ್ ಥ್ರೋ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ. 2-3 ದಿನಗಳಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಅಂತಿಮ ತೀರ್ಮಾನ. ಸಚಿವ ಪರಮೇಶ್ವರ್ ಮಾಹಿತಿ. ಮುಡಾ ನಿವೇಶನ ಹಂಚಿಕೆ ಹಗರಣ ಪ್ರಕರಣದಲ್ಲಿ ತನ್ನ ತಂದೆಯನ್ನ ಸಿಲುಕಿಸಲು ಇಡಿ ಯತ್ನ. ಯತೀಂದ್ರ ಸಿದ್ದರಾಮಯ್ಯ ಆರೋಪ. ಎರಡ್ 2025-26ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಸೇರಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲಿಸಲಾಗಿರುವ ಕರ್ನಾಟಕ ರಾಜ್ಯದ ಬೇಡಿಕೆಗಳ ಪಟ್ಟಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ. ಈ ಸಂಬಂಧ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರವು ಕರ್ನಾಟಕದ ಬಗ್ಗೆ ಅನುಸರಿಸುತ್ತಿರುವ ತಾರತಮ್ಯ ಧೋರಣೆ ಜಗಜ್ಜಾಹೀರಾಗಿದೆ. ನಮ್ಮ ಒಕ್ಕೂಟ ವ್ಯವಸ್ಥೆಯು ಬಲಿಷ್ಠವಾಗಿರಬೇಕೆಂದರೆ ಕೇಂದ್ರ ಸರ್ಕಾರವು ತಾರತಮ್ಯ ರಹಿತ, ನ್ಯಾಯಸಮ್ಮತ, ಪಾರದರ್ಶಕ ನೀತಿಯನ್ನ ತನ್ನದಾಗಿಸಿಕೊಳ್ಳಬೇಕು. ರಾಜ್ಯಗಳನ್ನ ಸಂಪನ್ಮೂಲ ಸಂಗ್ರಹಣೆ ಮಾಡುವ ಘಟಕಗಳೆಂದು ನೋಡದೆ ಅವುಗಳ ಕಷ್ಟ ನಷ್ಟಗಳಿಗೆ ಮಾನವೀಯತೆಯಾಗಿ ಸ್ಪಂದಿಸಬೇಕು ಎಂದಿದ್ದಾರೆ. ತೆರಿಗೆ ಪಾಲಿನ ಹಂಚಿಕೆಯೂ ಸೇರಿದಂತೆ ರಾಜ್ಯಗಳಿಗೆ ಸಂಪನ್ಮೂಲ ಹಂಚಿಕೆ ಮಾಡುವ ವಿಷಯದಲ್ಲಿ ವೈಜ್ಞಾನಿಕವಾದ ಮಾನದಂಡಗಳನ್ನು ಅನುಸರಿಸಬೇಕು. ವಿಶೇಷವಾಗಿ ಕರ್ನಾಟಕವು ಸೇರಿದಂತೆ ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳ ಆದ್ಯತೆಗಳನ್ನು ಗುರುತಿಸಿ ಸಂಪನ್ಮೂಲ ಹಂಚಿಕೆಯ ವಿಚಾರದಲ್ಲಿ ಅವುಗಳಿಗೆ ಹೆಚ್ಚಿನ ಶಕ್ತಿಯನ್ನ ತುಂಬಬೇಕು. ಅವುಗಳ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ರಾಜ್ಯಕ್ಕೆ ಆಗುತ್ತಿರುವ ಸರಣಿ ಅನ್ಯಾಯಗಳನ್ನು ನಿರಂತರವಾಗಿ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನು ಪರಿಹರಿಸಲು ಮುಂದಾಗಬೇಕೆಂದು ನಮ್ಮ ಸರ್ಕಾರ ಒತ್ತಾಯಿಸುತ್ತಲೇ ಬಂದಿದೆ. ಇದೇ ಫೆಬ್ರವರಿ 2ರಂದು ಕೇಂದ್ರ ಹಣಕಾಸು ಸಚಿವರು 2025-26ನೇ ಸಾಲಿನ ಬಜೆಟ್ ಮಂಡಿಸಲಿರುವ ಹಿನ್ನೆಲೆಯಲ್ಲಿ ಅದರಲ್ಲಿ ಸೇರಿಸಬೇಕಾಗಿರುವ ರಾಜ್ಯದ ಬೇಡಿಕೆಗಳ ಪಟ್ಟಿಯನ್ನು ಹಿಂದೆಯೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿಗೆ ಹೋದವರಿಗೆ ಅಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ. ಬಿಜೆಪಿಗೆ ಹೋದವರನ್ನ ಯೂಸ್ ಅಂಡ್ ಥ್ರೋ ಮಾಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಶಿವಮೊಗ್ಗದಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಗೆ ಹೋದವರು ಏನಾಗಿದ್ದಾರೆ? ಅವರು ಯೂಸ್ ಅಂಡ್ ಥ್ರೋ ಆಗಿದ್ದಾರೆ. ನಾನು ಯಾರ ಹೆಸರನ್ನು ಹೇಳುವುದಿಲ್ಲ. ಅವರನ್ನು ಯೂಸ್ ಅಂಡ್ ಥ್ರೋ ಮಾಡಿದ್ರು. ಇದು ಎಲ್ಲರಿಗೂ ಈಗ ಗೊತ್ತಾಗುತ್ತಿದೆ. ಎಲ್ಲರೂ ಸಹ ಮೊದಲಿನಿಂದಲೂ ರಾಜಕೀಯವಾಗಿ ಒಂದು ಸಿದ್ಧಾಂತದ ಮೇಲೆ ಬೆಳೆದುಕೊಂಡಿರುತ್ತಾರೆ. ಅದನ್ನ ಎಲ್ಲರಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಬಿಜೆಪಿಯ ಒಳಜಗಳದಿಂದ ನಿಮಗೆ ಅನುಕೂಲವಾಗಲಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾವು ಯಾರ ಒಳಜಗಳವನ್ನು ಅವಲಂಬಿಸಿಕೊಂಡು ರಾಜಕಾರಣ ಮಾಡುತ್ತಿಲ್ಲ. ನಮ್ಮ ರಾಜಕಾರಣ ಏನಿದ್ದರೂ ಜನರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಹೋಗುವಂತದ್ದಾಗಿದೆ. ಅವರ ಒಳಜಗಳ ಮುಚ್ಚಿಕೊಳ್ಳಲು ಆಗಾಗ ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ. ಅವರದ್ದು ಇದ್ದಿದ್ದೇ ಜನ ಅವರಿಗೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವ ಕೆಲಸ ಕೊಟ್ಟಿದ್ದಾರೆ. ಅವರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸಲು ಅನುಭವ ಕೂಡ ಇರಲಿಲ್ಲ. ಇವತ್ತು ಬಿಜೆಪಿಯವರ ಜಗಳ ಮಾಮೂಲಿ ಇದ್ದಿದೆ. ಅವರ ಪಾರ್ಟಿಯಲ್ಲಿ ನಡೆದಿದ್ದು ಅವರಿಗೆ, ಅವರ ಒಳಜಗಳದ ಲಾಭ ನಮಗೆ ಬೇಡ ಎಂದು ತಿಳಿಸಿದ್ರು. ಮೇಲೂ ಕೂಡ ನಾವು ಅವಲಂಬಿಸಿಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ರಾಜಕಾರಣ ಏನಿದ್ರು ಜನರ ಏನ್ ನಮ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಅವರ ಒಳಜಗಳಗಳನ್ನ ಮುಚ್ಕೊಳ್ಳಿಕ್ಕೆ ಅವರು ಆಗಾಗ ಬಹಳ ಕೆಲವು ವಿಚಾರಗಳನ್ನ ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರದ್ದು ಇದ್ದಿದ್ದೆ ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸಕ್ಕೆ ಅವ್ರಿಗೆ ಅನುಭವ ಕೂಡ ಇರಲಿಲ್ಲ. ಇವತ್ತು ಅವ್ರು ಏನೇ ಜಗಳ ಮಾಡ್ಕೊಳ್ಳಿ ಅದು ಮಾಮೂಲಿ ಇದ್ದಿದೆ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿ ಇಂದ ಹೋದವ್ರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ. ನಾವು ಬರೀ ಯೂಸ್ ಅಂಡ್ ಥ್ರೋ ಮಾಡಿದ್ರು. ಇದು ಎಲ್ಲರೂ ಜನಕ್ಕೆ ಗೊತ್ತಾಗ್ತಾ ಇದೆ. ಒಂದೊಂದೇ ಬೇಕಾದಷ್ಟು ಹೆಸರುಗಳೆಲ್ಲ ಇದೆ. ನಾನೆಲ್ಲ ಯಾರ ಹೆಸರು ನಾನು ತೆಗೆದುಕೊಳ್ಳಕ್ಕೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಪೊಲಿಟಿಕಲ್ ಮೊದಲಿಂದ ಕೂಡ ಒಂದು ಐಡಿಯಾಲಜಿಲಿ ಒಂದು ವಾತಾವರಣದಲ್ಲಿ ರಾಜಕೀಯದಲ್ಲಿ ಬೆಳ್ಕೊಂಡಿರ್ತಾರೆ. ಅದು ಎಲ್ಲರಿಗೂ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಾರ್ಟಿಯವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಅದಕ್ಕೆ ನಾವು ಇಂಟರ್ಫಿಯರ್ ಹಾಕೂ ಇಷ್ಟ ಇಲ್ಲ. ನಮ್ಗೆ ಅದರಿಂದ ಲಾಭದ ಅವಶ್ಯಕತೆನೂ ಇಲ್ಲ.
ಇನ್ನೆರಡು ಮೂರು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕುವ ಸುಗ್ರೀವಾಜ್ಞೆ ಬಗ್ಗೆ ಸಿಎಂ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದರು. ಸದಾಶಿವನಗರ ನಿವಾಸದಲ್ಲಿಂದು ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕುವ ಸುಗ್ರೀವಾಜ್ಞೆ ವಿಳಂಬವಾಗುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿ, ಇನ್ನೆರಡು ಮೂರು ದಿನಗಳಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಅಂತಿಮ ತೀರ್ಮಾನವನ್ನು ಸಿಎಂ ತಗೋತಾರೆ. ಸಿಎಂ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದಾರೆ. ಕಾನೂನು, ಸಂಸದೀಯ ವ್ಯವಹಾರ, ಆರ್ಥಿಕ ಇಲಾಖೆ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದಾರೆ. ಈಗಾಗಲೇ ಹಲವು ಕಾನೂನುಗಳಿವೆ. ಈ ಕಾನೂನುಗಳ ಅಧ್ಯಯನ ನಡೆಸಿ ಹೊಸ ಕಾನೂನು ಮಾಡಲಾಗುತ್ತದೆ. ಮೈಕ್ರೋ ಫೈನಾನ್ಸ್ ಕುರಿತ ಸುಗ್ರೀವಾಜ್ಞೆ ಸ್ವರೂಪ ಬಗ್ಗೆ ಇನ್ನೆರಡು ಮೂರು ದಿನಗಳಲ್ಲಿ ಅಂತಿಮಗೊಳಿಸಿ ನಂತರ ಸುಗ್ರೀವಾಜ್ಞೆ ಹೊರಡಿಸಲಾಗುತ್ತದೆ. ಯಾವಾಗ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಸಮಯ ನಿಗದಿಗೊಳಿಸಿಲ್ಲ. ಜನರಿಗೆ ಕಿರುಕುಳ ಮಾಡುತ್ತಿರುವ ಘಟನೆಗಳು ನಡೆಯುತ್ತಿವೆ. ಊರು ಬಿಡುವ ಘಟನೆಗಳು ಆಗುತ್ತಿದೆ. ಇದು ನಿಲ್ಲಬೇಕು. ನೋಂದಣಿಯಾಗದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೂ ಕಡಿವಾಣ ಹಾಕಬೇಕು. ನಮ್ಮ ಊರಿನಲ್ಲಿ 2.5 ಲಕ್ಷ ಕೊಟ್ಟು 4.5 ಲಕ್ಷ ವಸೂಲು ಮಾಡಿದ್ದಾರೆ. ಆ ಮನೆಯವರು ಮನೆ ಬಿಟ್ಟು ಹೋಗಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದು ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸಿದೆ. ಈಗ ಆ ಮನೆಯವರು ಬಂದಿದ್ದಾರೆ. ನಾನೀಗ ಅಲ್ಲಿಗೆ ಹೋಗುತ್ತಿದ್ದೇನೆ. ಕಾನೂನು ಮೂಲಕ ಕಿರುಕುಳ ನಿಯಂತ್ರಣ ಮಾಡುವುದು ನಮ್ಮ ಉದ್ದೇಶ. ನಾವು ತರುವ ಕಾನೂನನ್ನ ಕೋರ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಪ್ರಶ್ನೆ ಮಾಡದಂತೆ ರೂಪಿಸುತ್ತೇವೆ. ಬೇರೆ ರಾಜ್ಯಗಳ ಕಾನೂನು ಅಧ್ಯಯನ ಮಾಡಿ ಹೊಸ ಕಾನೂನು ತರುತ್ತೇವೆ ಎಂದು ತಿಳಿಸಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಮೂಲಕ ತನ್ನ ತಂದೆಯನ್ನ ಪ್ರಕರಣದಲ್ಲಿ ಸಿಲುಕಿಸಲು ಯತ್ನಿಸಲಾಗುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೇಂದ್ರ ಸಿದ್ದರಾಮಯ್ಯ ಹೇಳಿದರು. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪಿ ಎಂದು ಸಾಮಾನ್ಯ ಅಭಿಪ್ರಾಯ ಮೂಡಿಸಲು ಇಡಿ ಬಯಸಿದೆ. ಇಡಿ ಉದ್ದೇಶಪೂರ್ವಕವಾಗಿಯೇ ಸಿದ್ದರಾಮಯ್ಯ ಅವರ ಹೆಸರನ್ನ ಅಧಿಕೃತ ಸಂವಹನದಲ್ಲಿ ಉಲ್ಲೇಖಿಸಿದೆ. ನಮ್ಮ ಪಾಲಿಗೆ ಬಂದಿರುವ 14 ಸೈಟ್ಗಳಲ್ಲಿ ಅಕ್ರಮ ಏನೂ ಇಲ್ಲ ಎಂಬುದು ಅವರಿಗೂ ಚೆನ್ನಾಗಿ ತಿಳಿದಿದೆ. ಕಾನೂನುಬದ್ಧವಾಗಿ ನಿವೇಶನ ಹಂಚಿಕೆ ಮಾಡಿರುವುದು ಅವರಿಗೂ ಗೊತ್ತಿದೆ. ಆದರೆ ಅವರ ಮೇಲೆ ಕೇಂದ್ರ ಸರ್ಕಾರ ನಿರಂತರ ಒತ್ತಡ ಹೇರುತ್ತಿದೆ. ಕರ್ನಾಟಕ ಬಿಜೆಪಿ ಘಟಕ ಮತ್ತು ಇತರ ವಿರೋಧ ಪಕ್ಷಗಳು ಸಿಎಂ ಸಿದ್ದರಾಮಯ್ಯ ಅವರನ್ನು ಹೇಗಾದರೂ ಸರಿ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಬೇಕೆಂದು ಒತ್ತಡ ಹೇರುತ್ತಿದೆ. ಇಡಿ ಆ ಸೂಚನೆಗಳನ್ನು ಅನುಸರಿಸುತ್ತಿದೆ. ಕರ್ನಾಟಕ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲಿಯೂ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದು ಬಹಿರಂಗ ರಹಸ್ಯವಾಗಿದೆ. ಇಡಿ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆ. ಅಂತಿಮವಾಗಿ ಸತ್ಯ ಮತ್ತು ನ್ಯಾಯಕ್ಕೆ ಜಯ ಲಭಿಸುತ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ. ಕ್ಲೀನ್ ಇಮೇಜ್ನೊಂದಿಗೆ ಪ್ರಕರಣದಿಂದ ಹೊರಬರುತ್ತಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಅವರಿಗೆ ಯಾವ ಸಾಕ್ಷ್ಯ ಸಿಕ್ಕಿದೆ? ಅವರು ಅದನ್ನು ತೋರಿಸಲಿ. ಅವರು ಇತರರ ವಶಪಡಿಸಿಕೊಂಡ ಆಸ್ತಿಯನ್ನು ತೋರಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಥವಾ ನಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿರುವ ಯಾವುದೇ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿಲ್ಲ. ಇಡಿ ಅಧಿಕೃತ ಹೇಳಿಕೆಗಳಲ್ಲಿ ಸಿದ್ದರಾಮಯ್ಯ ಅವರನ್ನ ಆರೋಪಿಯನ್ನಾಗಿ ಮಾಡುವ ಇಚ್ಛಾಶಕ್ತಿಯಿಂದ ಅವರ ಹೆಸರನ್ನು ಉಲ್ಲೇಖಿಸಲಾಗಿದ್ದು, ಅದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಆರೋಪಿಸಿದರು. ಖಾಸಗಿ ಬಸ್ ಅಡ್ಡಗಟ್ಟಿ ಮಾರಕಾಸ್ತ್ರದಿಂದ ದಾಳಿ ಮಾಡಿದ ಆರೋಪಿಯನ್ನ ಬಂಧಿಸಲು ತೆರಳಿದಾಗ ನಮ್ಮ ಅಧಿಕಾರಿಗಳು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದಾಗ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿ ಕಾಲಿಗೆ ಗುಂಡು ಹಾರಿಸಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜೀತಾ ಸ್ಪಷ್ಟನೆ ನೀಡಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನವರಿ 28ರಂದು ರಾತ್ರಿ ರೌಡಿ ಶೀಟರ್ ಮನುಗೌಡ ಎಂಬಾತ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ತಡೆದು ಚಾಲಕನ ಮೇಲೆ ಹಲ್ಲೆ ಮಾಡಿದ್ದ. ಬಸ್ ಡ್ರೈವರ್ ನೀಡಿದ ದೂರು ಆಧರಿಸಿ ಜನವರಿ 30ರ ಸಂಜೆ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಪತ್ತೆ ಹಚ್ಚಿ ಬಂಧಿಸಿ ಹಾಸನಕ್ಕೆ ಕರೆತರಲಾಗುತ್ತಿತ್ತು. ಶಾಂತಿಗ್ರಾಮ ಬಳಿ ಶೌಚಾಲಯಕ್ಕೆ ತೆರಳುವಾಗ ಪೊಲೀಸ್ ಸಿಬ್ಬಂದಿಗಳಾದ ಲೋಕೇಶ್ ಕುಮಾರ್, ಮೋಹನ್ ಕೃಷ್ಣ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಬಳಿಕ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹಾರಿಸಲಾಗಿದೆ ಎಂದರು. ನಮ್ಮ ಸಿಬ್ಬಂದಿಗಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. 1/2025 ರಾತ್ರಿ ಸುಮಾರು 1:30 ಗಂಟೆಯಿಂದ 2 ಗಂಟೆ ಸಮಯದಲ್ಲಿ ಒಂದು ಖಾಸಗಿ ಬಸ್, ಸುಗುಮ ಅಂತ ಖಾಸಗಿ ಬಸ್, ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೋಗ್ತಾರೋ ಬಸ್ಸನ್ನು ಒಬ್ಬ ವ್ಯಕ್ತಿ ಅಡ್ಡ ಮಾಡಿಸಿ, ಅದರಲ್ಲಿ ಅಡ್ಡ ಮಾಡಿಸಾದ ಮೇಲೆ ಒಂದು ಮ್ಯಾಚೆಟನ್ನು ಯೂಸ್ ಮಾಡಿ ಫ್ರಂಟ್ ಡೋರ್ ಆಫ್ ದ ಬಸ್ಸನ್ನು ಅಟ್ಯಾಕ್ ಮಾಡಿರ್ತಾರೆ. ಇದರಲ್ಲಿ ಯಾರಿಗೆ ಇಂಜುರಿ ಆಗಿರಲಿಲ್ಲ. ಆದರೆ ಪಬ್ಲಿಕ್ ಟ್ರಾವೆಲ್ ಮಾಡ್ತಾ ಬಸ್ಸನ್ನು ಅಡ್ಡ ಕಟ್ಟಿ ಅವ್ರಿಗೆ ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ 29ನೇ ತಾರೀಕು ರಾತ್ರಿ 9 ಗಂಟೆ ಸಮಯದಲ್ಲಿ ಅರುಣ್ ಕುಮಾರ್ ಒಂದು ಡ್ರೈವರ್, ಏನು ಮಂಗಳೂರಿಗೆ ಹೋಗಿರೋ ಡ್ರೈವರ್ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ವಿ. ಈ ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ಅಟ್ಯಾಕ್ ಮಾಡಿರೋದು ಮನುಗೌಡ, ಹಾಸನ್ ಲಿಮಿಟ್ಸ್ ಅವರು ಅಂತ ನಮಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ಏನು ಆರೋಪಿ ಮನು ಯಾರು ಇರ್ತಾರೋ ಅವರು ಸಂಜಯ್ ಗಾಂಧಿ ಹಾಸ್ಪಿಟ್ಲ್ 30ನೇ ತಾರೀಕು ಸಾಯಂಕಾಲ ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ನಮಗೆ ಅವರು ಸಿಗ್ತಾರೆ. ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬರುವ ಸಮಯದಲ್ಲಿ, ಶಾಂತಿಗ್ರಾಮ ಲಿಮಿಟ್ಸ್ ಬರುವ ಸಮಯದಲ್ಲಿ ಅವರು ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ನಮ್ಮ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ 2023-24ನೇ ಸಾಲಿನಲ್ಲಿ 15.51 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ತಿಳಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಬ್ಯಾಂಕ್ ಜಿಲ್ಲೆಯಲ್ಲಿ 35 ಶಾಖೆ ಹೊಂದಿದ್ದು 2024ರ ಅಂತ್ಯಕ್ಕೆ 1562.38 ಕೋಟಿ ಠೇವಣಿ,
86.19 ಷೇರು ಬಂಡವಾಳ ಹಾಗೂ 2745.76 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ. ಅಲ್ಲದೆ ಒಟ್ಟು 1932.11 ಕೋಟಿ ಸಾಲ ವಿತರಿಸಲಾಗಿದೆ. ನಮ್ಮ ಬ್ಯಾಂಕು ಒಟ್ಟು 4.50 ಲಕ್ಷ ಗ್ರಾಹಕರನ್ನು ಹೊಂದಿದ್ದು ನಿರಂತರವಾಗಿ ಸೇವೆ ಸಲ್ಲಿಸುವ ಮೂಲಕ ಕಳೆದ 20 ವರ್ಷಗಳಿಂದಲೂ ಲಾಭ ಗಳಿಸುತ್ತಾ ಬರುತ್ತಿದೆ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಸಾಲ ಸೌಲಭ್ಯ ನೀಡುತ್ತಿದ್ದು ಜಿಲ್ಲೆಯ 212 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ 1,98,139 ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಅಲ್ಪಾವಧಿ ಬೆಳೆ ಸಾಲವಾಗಿ 1,132.24 ಕೋಟಿ ಮತ್ತು 2,288 ರೈತರಿಗೆ ವಿವಿಧ ಉದ್ದೇಶಗಳಿಗೆ ಮಧ್ಯಮಾವಧಿ ಸಾಲವಾದಿ 152.31 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಬಹುಪಯೋಗಿ ಸೇವಾ ಸಹಕಾರ ಸಂಘಗಳನ್ನಾಗಿ ಪರಿವರ್ತಿಸಲು ಕೇಂದ್ರ ಸರ್ಕಾರ ಯೋಜನೆ ಜಾರಿಗೆ ತಂದಿದ್ದು, ಈ ಯೋಜನೆಯಲ್ಲಿ ಗೋದಾಮು ನಿರ್ಮಾಣ, ಕೃಷಿ ಯಂತ್ರೋಪಕರಣ ಖರೀದಿ, ಎಣ್ಣೆಗಾಣ ಅಳವಡಿಸಲು 75 ಗೋದಾಮು ನಿರ್ಮಾಣಕ್ಕೆ 11.94 ಕೋಟಿ ಸಾಲ ನೀಡಲಾಗಿದೆ. ಜಿಲ್ಲೆಯಲ್ಲಿ 1,410 ಹಾಲು ಉತ್ಪಾದಕ ಸಹಕಾರ ಸಂಘಗಳು ಕಾರ್ಯಚಟುವಟಿಕೆ ನಡೆಸುತ್ತಿದ್ದು 3,861 ರೈತ ಸದಸ್ಯರುಗಳಿಗೆ ಹೈನುಗಾರಿಕೆ ಉತ್ತೇಜನಕ್ಕಾಗಿ ಮಿತ್ರಸಳಿ ಹಸು ಎಮ್ಮೆ ಖರೀದಿಗೆ ಗರಿಷ್ಠ 1 ಲಕ್ಷದವರೆಗೆ 15.96 ಕೋಟಿ ಸಾಲ ನೀಡಲಾಗಿದೆ. ಒಟ್ಟಾರೆ ಕೃಷಿ ವಲಯಕ್ಕೆ 1,312.45 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ಎಂದರು. ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕ್ 1953ನೇ ಸಾಲಿನಲ್ಲಿ ಸುಮಾರು 8,53,000 ದುಡಿಯುವ ಬಂಡವಾಳದೊಂದಿಗೆ ಪ್ರಾರಂಭ ಆಗಿದ್ದು ಇಲ್ಲಿ ತನಕ 35 ಶಾಖೆಗಳನ್ನ ಪ್ರಾರಂಭ ಮಾಡಿ ದುಡಿಯುವ ಬಂಡವಾಳ ಠೇವಣಿ 1,562 ಕೋಟಿ 38 ಲಕ್ಷ ಠೇವಣಿಯನ್ನು ಸಂಗ್ರಹ ಮಾಡಿದೆ. ಷೇರುಹಣ 86,19,000, ದುಡಿಯುವ ಬಂಡವಾಳ 2,745 ಕೋಟಿ. ಮಕ್ಕಳು ಯಾವ ವಿಷಯದಲ್ಲಿ ದುರ್ಬಲರಾಗಿದ್ದಾರೆ ಎಂದು ತಿಳಿದು ಆ ವಿಚಾರದಲ್ಲಿ ಅವರಿಗೆ ವಿಶೇಷ ತರಬೇತಿಗಳನ್ನು ಶಿಕ್ಷಕರು ನೀಡಬೇಕೆಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪೂರ್ಣಿಮಾ ಬಿಆರ್ ತಿಳಿಸಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹಾಸನ ಜಿಲ್ಲಾ ಖಾಸಗಿ ಇಲಾಖೆ ಹಾಗೂ ಹಾಸನ ಜಿಲ್ಲಾ ಖಾಸಗಿ ಅನುದಾನಿತ ಪ್ರೌಢಶಾಲಾ ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಾಸನ ಜಿಲ್ಲಾ ಅನುದಾನಿತ ಶಾಲೆಗಳ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೀ ತೇರ್ಗಡೆ ಹೊಂದಿದರೆ ಸಾಕೆಂಬ ಭಾವನೆಯಲ್ಲಿ ಶಿಕ್ಷಕರು ಪಾಠ ಮಾಡಬಾರದು. ಬದಲಿಗೆ ಮಕ್ಕಳಿಗೆ ಉತ್ತಮವಾದ ಜ್ಞಾನವನ್ನು ನೀಡುವುದರ ಜೊತೆಗೆ ಶಾಲೆಗೆ ಉತ್ತಮ ಹೆಸರು ಬರುವಂತೆ ನೋಡಿಕೊಳ್ಳಬೇಕು. ಮಕ್ಕಳು ನಾಮಕಾವಸ್ಥೆಗೆ ಉತ್ತೀರ್ಣರಾಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಏಕೆಂದರೆ ನಾವು ಇರುವ ಸ್ಪರ್ಧಾತ್ಮಕ ಜಗತ್ತು, ಈ ಜಗತ್ತಿಗೆ ನಾವು ಮಕ್ಕಳನ್ನ ಸಿದ್ಧ ಮಾಡಬೇಕು ಎಂದು ಸಲಹೆ ನೀಡಿದ್ರು. ಒಳ್ಳೆ ಪರ್ಸೆಂಟೇಜ್ ಬರುತ್ತೆ, ಆದ್ರೆ ಯಾರು ಫೇಲ್ ಆಗಬಾರ್ದು, ಎಲ್ಲ 100% ರಿಸಲ್ಟ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮಲ್ಲೂ ಕೂಡ ಮಕ್ಕಳು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಸ್ಪೆಷಲ್ ಕ್ಲಾಸಸ್ನ ಮಾಡಿ. ನಾವು ಬರೀ ಪಾಸ್ ಆಗೋದೇ ನಮ್ಮ ಉದ್ದೇಶ ಆಗಿರಬಾರ್ದು. ಅವ್ರ ಪರ್ಸೆಂಟೇಜ್ ಇಂಪ್ರೂವ್ ಆಗಿರಬೇಕು, ಅವ್ರ ನಾಲೆಡ್ಜ್ ಇಂಪ್ರೂವ್ ಆಗಬೇಕು. ನಾಮಕಾವಸ್ಥೆ ಪಾಸ್ ಆಗಿ ಅವ್ರು ಮುಂದೆ ಹೋದ್ರೆ ಯಾವುದೇ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಈಗ ದಿನೇ ದಿನೇ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಆ ಕಾಂಪಿಟೇಷನ್ಗೆ ನಾವು ಆ ಮಕ್ಕಳನ್ನ ರೆಡಿ ಮಾಡಬೇಕಾಗುತ್ತೆ. ಜನರಲ್ ನಾಲೆಡ್ಜ್ ಇರ್ಬೋದು, ನಿಮ್ಮ ಪಾಠದ ಜೊತೆಗೆ ಅವ್ರಿಗೆ ಓದುವ ಅಭ್ಯಾಸ ಇರ್ಬೋದು, ರೀಡಿಂಗ್ ಮೆಥಡನ್ನ ಹೇಳ್ಕೊಡ್ಬೇಕಾಗುತ್ತೆ. ಕೆಲವು ಮಕ್ಕಳು ತುಂಬಾ ಶಾರ್ಪ್ ಆಗಿರ್ತಾರೆ, ಕೆಲವು ಮಕ್ಕಳು. ಶಾಲಾ ಶಿಕ್ಷಣ ಇಲಾಖೆ ಪ್ರಧಾನ ಉಪನಿರ್ದೇಶಕ ಎಚ್.ಎಸ್. ಚಂದ್ರಶೇಖರ್ ಮಾತನಾಡಿ, ಈಗಾಗಲೇ ನಮ್ಮೆಲ್ಲ ನೌಕರರ ವರ್ಗದವರಿಗೆ ಸೇವಾ ಸುರಕ್ಷತೆಯನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕೆಲವು ನಿರ್ಧಾರವನ್ನು ತೆಗೆದುಕೊಂಡಿದೆ. ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹಲವಾರು ಪಠ್ಯ ಕಾರ್ಯಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದ್ದು, ಮಕ್ಕಳು ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯುವಂತೆ ಬೋಧನೆ ಮಾಡುವಂತೆ ಶಿಕ್ಷಕರಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ನಮಗೆ ಅರಿವಿದೆ, ಎಷ್ಟೋ ಸಂಸ್ಥೆಗಳು ಒಂದು ರೀತಿ ಸುಲಿತವಾಗಿ ವ್ಯವಸ್ಥಿತವಾಗಿ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಕೆಲವು ಆಡಳಿತ ಮಂಡಳಿಗಳು ಒಂದು ರೀತಿ ಈ ನೌಕರ ವರ್ಗದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಪರಿಸ್ಥಿತಿಗಳು ಉಂಟಾಗ್ತದೆ ಕೂಡ ಗಮನಿಸ್ತೇವೆ. ಪ್ರತಿನಿತ್ಯ ನೋಡ್ತಾ ಇದ್ವಿ, ಅದು ನಮ್ಮ ಗಮನದಲ್ಲೂ ಕೂಡ ಇದೆ. ಆದಷ್ಟು ಈಗ ನಾವು ಕೂಡ ನಮ್ಮೆಲ್ಲ ನೌಕರ ವರ್ಗದವರಿಗೆ
ಒಂದು ಸುರಕ್ಷತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರವು ಕೂಡ ಕೆಲವು ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಸುರಕ್ಷತೆಯನ್ನು ಕೂಡ ಸೇವಾ ಸುರಕ್ಷತೆ ಅದಕ್ಕೂ ಕೂಡ ನಾವು ಕ್ರಮವನ್ನು ಹರಿಸಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೂ ಕೂಡ ನಾವು ಕ್ರಮ ಕೈಗೊಳ್ತಿದ್ದೀವಿ ಅಂತಕ್ಕಂಥ ಮಾಹಿತಿ ಇರ್ತಾ. ಈಗ ಬಹಳ ಮುಖ್ಯವಾಗಿ ನಿಮ್ಮ ಈಗ ಸಂಘಟನೆ ಸಂಘಗಳು ದೇಶಗಳು ಬೇರೆ ಇರ್ತವೆ. ಅಂದರೆ ಇದು ಮಾಡೋದ್ರಿಂದ ಇವತ್ತು ಎಲ್ಲರೂ ಕೂಡ ಇಡೀ ವರ್ಷದಲ್ಲಿ ಶಾಲಾ ಶೈಕ್ಷಣಿಕ ಚಟುವಟಿಕೆ ತೊಡಗಿಕೊಂಡು ಹಲವಾರು ಪಠ್ಯಕ್ರಮದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಅಳವಡಿಸಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ದಿವಸ ಇವತ್ತು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಕೂಡಲೇ ಹಸ್ತಾಂತರಿಸಬೇಕು ಮತ್ತು ಕೂಡಲೇ ದತ್ತಾಂಶದ ವರದಿ ಪಡೆದು ಒಳ ಮೀಸಲಾತಿ ಜಾರಿ ಮಾಡಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಎದುರಿನ ಅಂಬೇಡ್ಕರ್ ಪ್ರತಿಮೆ ಎದುರು ಮಾದಿಗ ದಂಡೂರ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟು ಅಂಬೇಡ್ಕರ್ ಪ್ರತಿಮೆ ಬಳಿಗೆ ಆಗಮಿಸಿ ಕೆಲ ಹೊತ್ತು ಧರಣಿ ನಡೆಸಿದರು. ಈ ವೇಳೆ ಮಾತನಾಡಿದ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್, ಈಗಾಗಲೇ ಸರ್ಕಾರದ ಬಳಿ ಎಲ್ಜೆ ಹಾವನೂರು, ಎಜೆ ಸದಾಶಿವ ಮತ್ತು ಕಾಂತರುಜ ಆಯೋಗದ ವರದಿಗಳು ಸರ್ಕಾರದ ಬಳಿ ಇದ್ದು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಕೂಡಲೇ ಆ ವರದಿಗಳನ್ನು ನಾಗಮೋಹನ್ ದಾಸ್ ಆಯೋಗಕ್ಕೆ ಹಸ್ತಾಂತರಿಸಿ ದತ್ತಾಂಶ ಕಲೆ ಹಾಕಲು ಸಹಕಾರ ನೀಡಬೇಕು. ನಾಗಮೋಹನ್ ದಾಸ್ ಆಯೋಗದವರು ಕೂಡ ಸರ್ಕಾರಕ್ಕೆ ಪತ್ರ ಬರೆದು ಸದಾಶಿವ ಆಯೋಗದ ವರದಿ ಪಡೆದುಕೊಂಡು ದತ್ತಾಂಶ ಕಲೆ ಹಾಕಬೇಕೆಂದು ಮತ್ತು ಆಯೋಗದ ವರದಿಯನ್ನ ಮಾರ್ಚ್ನಲ್ಲಿ ಪಡೆದ ಕೂಡಲೇ ಸಂಪುಟ ಸಭೆ ಕರೆದು ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಇತ್ತೀಚೆಗೆ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಗಣನೆಗೆ ತೆಗೆದುಕೊಳ್ಳದೇನೆ ಮಾನ್ಯ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿ ವಿನಾಕಾರಣ ವಿಳಂಬ ಮಾಡ್ತಾಯಿದೆ, ಕಾಲಹರಣ ಮಾಡ್ತಾಯಿದೆ. ಆದಷ್ಟು ಬೇಗ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ. ಇದರಿಂದ ಅನೇಕ ತೊಂದರೆಗಳಾಗ್ತಾಯಿದೆ. ಎಲ್ಲ ಕಡೆ ಹೋರಾಟಗಳು ಚಳವಳಿಗಳು ಹಮ್ಮಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದರೂ ಕೂಡ ಯಾರೂ ಕೂಡ ಗಮನ ಹರಿಸ್ತೇನೆ ಸರ್ಕಾರ ನಿರ್ಲಕ್ಷ್ಯ ರೀತಿಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಮತ್ತು ಅಲ್ಪಸಂಖ್ಯಾತರ ದೀನ ದಲಿತರ ಉದ್ಧಾರಕ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಅವರು ಯಾವುದೇ ಇದ್ರ ಕಡೆ ಗಮನ ಹರಿಸ್ತೇನೆ ಕೇವಲ ಬೇರೆ ಜನಾಂಗದ ಹಿತದೃಷ್ಟಿಯನ್ನು ಕಾಪಾಡೋ ದೃಷ್ಟಿಯಲ್ಲಿ ಈ ಒಂದು ಮೀಸಲಾತಿಯನ್ನು ವಿಳಂಬ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆಲ್ಲ ತುಂಬ ತೊಂದರೆ ಆಗಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲರಲ್ಲೂ ಕೂಡ ತೊಂದರೆ. ಮೂಲ ದಾಖಲಾತಿಗಳು ಇದ್ದರೂ ತಮ್ಮ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಲ್ಲಾಪುರ ಗ್ರಾಮದ ಮೋಹನ್ ಕುಮಾರ್ ಕುಟುಂಬ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಮೋಹನ್ ಕುಮಾರ್ ಅವರು, ಬೇಲೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಸರ್ವೆ ನಂಬರ್ 13/3ರಲ್ಲಿನ 4 ಎಕರೆ 20 ಗುಂಟೆ ಜಮೀನಿದ್ದು ರುದ್ರಯ್ಯ ಬಿನ್ಲೆಟ್ ಬೈರಯ್ಯ ಅವರ ಹೆಸರಿನಲ್ಲಿ ಸಂಬಂಧಪಟ್ಟ ಮೂಲ ದಾಖಲೆಗಳಿದೆ. ಆದರೆ ಈ ಭೂಮಿಯಲ್ಲಿ ಓದೇಶ್ ಹಾಗೂ ಬೈರಯ್ಯ ಎಂಬುವವರು ಅಕ್ರಮವಾಗಿ ಗುಡಿಸಲನ್ನು ನಿರ್ಮಿಸಿದ್ದಾರೆ. ಈ ಸಂಬಂಧ ಅನೇಕ ಬಾರಿ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರ್ ಮಮತಾ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ಈ ಪ್ರಕರಣ ಸಂಬಂಧ 2-3 ಬಾರಿ ಸರ್ವೆ ಕಾರ್ಯವು ನಡೆದಿದ್ದು ಸ್ಥಳಕ್ಕೆ ತಹಶೀಲ್ದಾರ್ ಬಂದಂತಹ ಸಂದರ್ಭದಲ್ಲಿ ಅತಿಕ್ರಮ ಪ್ರವೇಶ ಮಾಡಿರುವ ಓದಿಶಾ ಹಾಗೂ ಬೈರಯ್ಯ ಕದ್ದು ಮುಚ್ಚಿ ಓಡಾಡುತ್ತಿದ್ದಾರೆ ಹಾಗೂ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದು ಇವರ ವಿರುದ್ಧ ಯಾವುದೇ ಕಾನೂನು ಕ್ರಮ ವಹಿಸಿಲ್ಲ. ಆದ್ದರಿಂದ ಕೂಡಲೇ ಬಡವರ ವಿರೋಧಿ ತಹಶೀಲ್ದಾರನ್ನ ಸೇವೆಯಿಂದ ಅಮಾನತುಗೊಳಿಸಿ ಅಕ್ರಮವಾಗಿ ಹಾಕಿರುವ ಗುಡಿಸಲನ್ನು ತೆರವುಗೊಳಿಸಿ ನಮಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮದು 4 ಎಕರೆ 20 ಗುಂಟೆ ದರ್ಖಾಸ್ತು ಮಂಜೂರಾಗಿದೆ. ಅದೇ ಗ್ರಾಮದ ಓದೇಶ ಬಿನ್ ಬರೆ ನಮ್ಮ ಜಮೀನಿಗೆ ಗುಡಿಸ್ಲಾಕಿದ್ದಾರೆ. ಮತ್ತು ನಮಗೆ 4 ಬಾರಿ ಸರ್ವಿಗೆ ಬಂದಿದ್ದಾರೆ. ಮೂರನೇ ಸತಿ VRI ಬಂದಾಗ 4ನೇ ಬಾರಿ ತಹಸೀಲ್ದಾರ್ ಬಂದಾಗ ಸ್ಪಾಟಲ್ಲಿ ಅವ್ರು 2 ಜನ ಕದ್ದೊಡೋಗಿರ್ತಾರೆ. ಅವ್ರ ಬಗ್ಗೆ ಏನು ಕ್ರಮ ತಗೊಂಡಿರಲ್ಲ ತಹಸೀಲ್ದಾರರು. ಮತ್ತು ನಮ್ಮ ಜಮೀನನ್ನು ನಾವು ಕೋರ್ಟಿಗೆ ಹಾಕಿದ್ದು ಅದನ್ನು ತೆಗ್ಸಿರ್ತಾರೆ. ನಾವು ಸ್ಪಾಟಿಗೆ ಬರ್ತೀವಿ ಅಂತೇಳಿ ತೆಗ್ಸಿರ್ತಾರೆ. ಕೋರ್ಟಿನಲ್ಲಿ ವಿತ್ಡ್ರಾ ಮಾಡಿರ್ತೀವಿ ನಾವು. ತೆಗ್ಸಿ ಇನ್ನು ಫೆಬ್ರವರಿ 15 ಬಂದುಬಿಟ್ರೆ 1 ವರ್ಷ ಆಗುತ್ತೆ. ನಮ್ಮನ್ನು ತಂದು ಬೀದಿ ಚೆಲ್ಲಿದ್ದಾರೆ ತಹಸೀಲ್ದಾರ್ ಅವರು. ಹಂಗೆ 4 ಎಕರೆ 20 ಗುಂಟೆ ಮಲ್ಲಾಪುರದ್ದು, ಅರಳ್ಳಿ ಹೋಬಳಿ, ಬೇಲೂರು ತಾಲೂಕು. ನಮ್ಮ ತಂದೆ ಹೆಸರು ರುದ್ರಯ್ಯ ಮತ್ತು ಅವರು ಇವರ ಅಣ್ತಮ್ಮದರ ಜೈಂಟಿ ಖಾತೆಯಲ್ಲಿ ಇರುತ್ತದು. ಮತ್ತು ಅವರು ಸಹ ನಮ್ಮದೇ ಅಂತ ವರದಿನೂ ಸಹ ಹಾಕಿರ್ತಾರೆ ಅವರು. ನಮಗೆ ನ್ಯಾಯ ಬೇಕು. ಏನು ಅಂತಂದರೆ ಆ ಗುಡಿಸನ್ನ ತೆರವು. ಇತ್ತೀಚಿನ ದಿನಗಳಲ್ಲಿ ಬಹುಸಂಖ್ಯಾತ ಲಿಂಗಾಯತ ಸಮಾಜದಲ್ಲಿ ಐಕ್ಯತೆ ಹೋಗುತ್ತಿದೆ. ಇದಕ್ಕೆ ಕಾರಣ ಲಿಂಗಾಯತ ಧರ್ಮದಲ್ಲಿ ಅಡಗಿರುವ ಆಚಾರ ವಿಚಾರವನ್ನ ಯಾರೂ ಕೂಡ ಅಳವಡಿಸಿಕೊಳ್ಳುತ್ತಿಲ್ಲ. ವಿಶೇಷವಾಗಿ ಇಷ್ಟಲಿಂಗ ಪರಿಕಲ್ಪನೆ ಲಿಂಗಾಯತರಿಗೆ ಬೇಕಿಲ್ಲ ಎಂದು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳು ಹೇಳಿದರು.
ಬೇಲೂರು ಪಟ್ಟಣದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಸಮುದಾಯದಲ್ಲಿ ನಡೆದ ಪಾದಪೂಜೆ ಮತ್ತು ಧಾರ್ಮಿಕ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆದಂತಹ ಮನ್ನಣೆ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ ಸಮಾಜ ಕುಗ್ಗುತ್ತಿರುವುದು ನಿಜಕ್ಕೂ ಶೋಚನೀಯ. ಇದಕ್ಕೆ ಕಾರಣ ಧರ್ಮದಲ್ಲಿನ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬರು ಮರೆಯುತ್ತಿದ್ದಾರೆ. ಲಿಂಗವನ್ನು ಧರಿಸಿದರೆ ಮಾತ್ರ ಲಿಂಗಾಯತರಾಗುತ್ತಾರೆ. ಆದರೆ ಇಷ್ಟಲಿಂಗದ ಪರಿಕಲ್ಪನೆ ಯಾರಿಗೂ ಕೂಡ ಬೇಕಾಗಿಲ್ಲ. ವಿಶೇಷವಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ನೀಡುವಲ್ಲಿ ವಿಫಲರಾಗಿದ್ದೇವೆ ಎಂದರು. ಅದು ನಿರಂತರವಾಗಿ ಆಗುತ್ತೆ, ಸಾಧ್ಯ ಆಗುವಂಥದ್ದು. ಇವತ್ತು ನಿಮ್ಮನ್ನೆಲ್ಲ ಯಾವ ರೀತಿ ಗುರುತಿಸ್ತಾರಪ್ಪ ಅಂದರೆ, ನಿಮ್ಮ ಮೇಲೆ ಅಂಗದ ಮೇಲೆ ಲಿಂಗ ಇರೋದಕ್ಕೆ ನಿಮ್ಮ ಲಿಂಗಾಯತರು ಅಥವಾ ಲಿಂಗಶ್ರೀಗಳು ಅಂತ ಕರೀತಾರೆ ಹೊರತು ನೀವು ವಿಭೂತಿ ಹಚ್ಕೊಂಡ್ರೆ ರುದ್ರಾಕ್ಷ ಹಾಕೊಂಡ್ರೆ ಲಿಂಗಾಯತನಾಗಕ್ಕಾಗಲ್ಲ. ನಿಮ್ಮ ಮೇಲೆ ಅಂಗದ ಮೇಲೆ ಲಿಂಗ ಇರುವಂತಹ ಒಂದು ಕೆಲಸ ಆದಾಗ ಮಾತ್ರ ಅದು ನಮ್ಮನ್ನು ಗುರುತಿಸುವಂಥ ಒಂದು ಕೆಲಸ ಆಗುವಂಥದ್ದು. ಆ ಲಿಂಗದ ಒಂದು ಮಹತ್ವ ಎಷ್ಟಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ಬಸವಣ್ಣವರು ಹೇಳ್ತಾರೆ, ಜಗದಗಲ ಮುಗಿದಗಲ ಹೀಗೆಯಾಗಲ ನಿಮ್ಮಗಳ ವಾತಾವರಣದಿಂದ ತತ್ತ ನಿಮರ್ಷಿ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮರ್ಷಿ ಮುಕಟ ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಮೂಲದರ್ಶಿ ನಮದೇವ ಜನ ಕರಸ್ಥಳಕ್ಕೆ ಬಂದು ತಿರುಗಾದಿರಿ ಅಂತ ಹೇಳಿದ್ದಾರೆ. ಬಹುಶಃ ಇಡೀ ಪ್ರಪಂಚದ ಒಂದು ಶಕ್ತಿಯೇ ಎಲ್ಲಿದೆಯಪ್ಪ ಅಂತಂದ್ರೆ ನಮ್ಮ ಇಷ್ಟಲಿಂಗದೊಳಗಿದೆ ಎನ್ನುವಂಥ ಭಾವನೆಯನ್ನ ನಾವೆಲ್ಲ ಕೂಡ ತಂದುಕೊಳ್ಬೇಕಾಗಿರುವಂಥದ್ದು. ಎಲ್ಲೋ ಅರಸಿ ಹೋಗಿ ದೇವರನ್ನ ಕಾಣುವಂಥದ್ದಲ್ಲ. ಹಾಸನ ತಣ್ಣೀರುಹಳ್ಳ ಮಠದ ಪೂಜ್ಯ ಶ್ರೀ ವಿಜಯಕುಮಾರ ಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯರಿಗೆ ಅರಿವು, ಆಚಾರ, ಅನುಭವ ಅತ್ಯಗತ್ಯ. ನಡೆನುಡಿಯ ಶುದ್ಧತೆ ಕೂಡ ಪ್ರಾಮುಖ್ಯತೆ ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ತಮ್ಮ ಜೀವಿತಾವಧಿಯಲ್ಲಿ ಕೈಗೊಂಡ ತ್ರಿವಿಧ ದಾಸೋಹದಿಂದ ಕೋಟ್ಯಾಂತರ ಮಂದಿಗೆ ಸಹಕಾರಿಯಾಗಿದೆ. ಅವರು ನಡೆದಾಡುವ ದೇವರಾಗಿ, ನಡೆನುಡಿಯ ದೇವರಾಗಿದ್ದಾರೆ. ಅಜ್ಞಾನದಿಂದ ಸುಜ್ಞಾನದ ಕಡೆ ಮಾರ್ಗದರ್ಶನ ಮಾಡಿದ ಹೆಗ್ಗಳಿಕೆಗೆ ಸಿದ್ಧಗಂಗಾ ಶ್ರೀಗಳ ಕಾರ್ಯ ನಿಜಕ್ಕೂ ಅಗಮ್ಯ. ಇತ್ತೀಚೆಗೆ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳು ಹಿಂದಿನ ಶ್ರೀಗಳ ಆಶೋತ್ತರಗಳನ್ನು ಸಮಾಜಕ್ಕೆ ನೀಡುತ್ತಾ ಬಂದಿದ್ದಾರೆ ಎಂದರು. ಮತ್ತು ಅನುಭವಗಳು ಅತಿ ಅವಶ್ಯಕವಾಗಿ ಬೇಕಾಗಿದೆ. ಅರಿವು ಎಂದರೆ ಅಂತರಂಗದ ಸುಜ್ಞಾನ, ಆದರೆ ಆಚಾರ ಬಹಿರಂಗದ ಕ್ರಿಯೆಯಾಗಿದೆ. ಅನುಭವವು ಭಾವಾಂಗದ ಸಂತೃಪ್ತಿಯ ಅನುಭೂತಿಯಾಗಿದೆ. ಚನ್ನಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಅಂತರಂಗದಲ್ಲಿ ಅರಿವಾದಡೆಯಾದರೂ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕ್ಕ ನಮ್ಮ ಕೂಡಲ ಸಂಗಮ ಚನ್ನಸಂಗಯ್ಯನು ಎಂದು ಮಾರ್ಮಿಕವಾಗಿ ಅರಿವು ಮತ್ತು ಆಚಾರ ಇವೆರಡೂ ಕೂಡ ದೇಹ ಮತ್ತು ಆಚಾರ ಇವೆರಡು ಪ್ರಾಣವಿದ್ದಂತೆ ಎಂದು ಚನ್ನಬಸವಣ್ಣನವರು ಉಲ್ಲೇಖಿಸಿದ್ದಾರೆ. ಆದ್ದರಿಂದ ಬರುವಂತಹ ಎಲ್ಲ ಸದ್ಭಕ್ತರು ಒಳ್ಳೆಯ ವಿಚಾರವನ್ನು ಅಳವಡಿಸಿಕೊಂಡು ಪೂಜ್ಯರು ನೀಡುವ ಆಶೀರ್ವಚನ ಕೇಳಿಕೊಂಡು ಪುನೀತರಾಗೋಣ ಅಂತ ಹೇಳ್ತಾ ಒಂದೆರಡು ಮಾತು. ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ್ ಮಾತನಾಡಿ, ಶಿಲ್ಪಕಲಾ ನಾಡು ಬೇಲೂರು ಹೃದಯ ಭಾಗದ ಶ್ರೀ ಶಿವಕುಮಾರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಶುಭ ಸಮಾರಂಭಗಳು ಸೇರಿದಂತೆ 10 ಕಾರ್ಯಕ್ರಮಗಳು ನಡೆಯುತ್ತಿವೆ. ಆದ್ದರಿಂದ ಸಮಾಜದವರಿಗೆ ರಿಯಾಯಿತಿಯನ್ನು ನೀಡುವ ಮೂಲಕ ಶುಭ ಸಮಾರಂಭಗಳನ್ನು ನಡೆಸಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. 111 ವರ್ಷಗಳ ಕಾಲ ಸತತವಾಗಿ ಸುದೀರ್ಘವಾಗಿ ಇಡೀ ಸಮಾಜವನ್ನು ಉದ್ಧಾರ ಮಾಡಿದಂಥ ಕೀರ್ತಿ ಶಿವಕುಮಾರ ಸ್ವಾಮೀಜಿಯವರು. ಹಾಗೆಯೇ ಇವತ್ತಿನ ನಿರ್ಮಾಣದಲ್ಲಿ ನಿಮಗೆ ಗೊತ್ತಿದೆ, ನಾವು ಆದಿ ಮಾನವನ ಕಾಲದಿಂದ ನೋಡ್ತಾ ಇದ್ದೇವೆ. ಸಾಧುಗಳು, ಸಂತರು, ಮಠಾಧೀಶರು, ಸನ್ಯಾಸಿಗಳು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ನೀಡ್ಕೊಂಡು ಬರ್ತಾ ಇದ್ರು ಕೂಡ ನಾವು ಬದಲಾಗ್ತಾ ಇಲ್ಲ. ಅದರಿಂದ ನಾವು ನೀವು ಯಾರು ಏನು ಸಲಹೆಗಳನ್ನು ಕೊಡಕ್ಕೆ ಬಂದಿಲ್ಲ, ಹೇಳೋಲ್ಲ, ಹೇಳಿದ್ರು ನೀವು ಕೇಳಲ್ಲ ಅಂತ ಗೊತ್ತು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಗುರುಗಳನ್ನ ಕರೆಸಿ ಪಾದಪೂಜೆ ಮಾಡಿ ನಮಗೂ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಬೂರಿ ಕುಮಾರಣ್ಣನವರು ಹೇಳಿರು, ನನಗೆ ಮೇಲೆ ಕೀಳು ಮತ್ತೆ ಕೆಳವರ್ತರು, ಮೇಲೊಂದರು, ಮಧ್ಯಮ ವರ್ಗದವರು ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೇವಲ 60,000ರಲ್ಲಿ ಕಲ್ಯಾಣ ಮಂಟಪವನ್ನು ನಾವು ಬಳೆ. ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದ ಜಾಗವನ್ನು ಗುರುತಿಸಿ ಅಭಿವೃದ್ಧಿಪಡಿಸಲು ಸಿದ್ಧ ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸಲ್ಮಾ ಕೆ ಪಾಹಿಮಾ ಹೇಳಿದರು. ಬೇಲೂರು ದೇವಸ್ಥಾನಕ್ಕಿಂದು ಭೇಟಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಇಲಾಖೆಗೆ ಸಂಬಂಧಿಸಿದ ಜಾಗಗಳನ್ನು ಗುರುತಿಸಿ ಬೇಲೂರು ದೇವಸ್ಥಾನ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವುದರಿಂದ ಪ್ರವಾಸಿಗರು ಹೆಚ್ಚು ಬರುತ್ತಾರೆ. ಅವರಿಗೆ ಮೂಲಭೂತ ಶೌಚಾಲಯಗಳನ್ನು ಒದಗಿಸಬೇಕು. ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಬೇಲೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ಸೇರಿದ ಜಾಗಗಳನ್ನು ಗುರುತಿಸಿ ಅಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತದೆ. ಅದಕ್ಕೋಸ್ಕರ ಇಂದು ದೇವಸ್ಥಾನದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ.
ದೇವಸ್ಥಾನದ ಮುಂಭಾಗದಲ್ಲಿ ವಾಹನ ಶುಲ್ಕ ವಸೂಲಿಯಲ್ಲಿ ಗೊಂದಲವಿದ್ದು ಈಗಾಗಲೇ ನ್ಯಾಯಾಲಯದಲ್ಲಿದ್ದು ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಸೂಚಿಸಿದೆ. ಅಲ್ಲದೆ ಶುಲ್ಕ ವಸೂಲಿ ಬಗ್ಗೆ ಕೋರ್ಟ್ ಸೂಚಿಸಿಲ್ಲ. ಕೋರ್ಟ್ ದಿನಾಂಕ ಬರುವ ತನಕ ಕಾಪಾಡಿಕೊಳ್ಳಲು ಸೂಚಿಸಲಾಗುತ್ತದೆ. ಯಾವುದೇ ಒತ್ತುವರಿಯಾಗಿದ್ದರೆ ತೆರವುಗೊಳಿಸಲಾಗುತ್ತದೆ ಎಂದರು. ಪುರಸಭೆ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ದೇವಸ್ಥಾನದ ಮುಂದೆ ಪ್ರತಿ ವರ್ಷ ಪಾರ್ಕಿಂಗ್ ವ್ಯವಸ್ಥೆಯನ್ನ ದೇವಸ್ಥಾನದ ವತಿಯಿಂದ ಟೆಂಡರ್ ಕರೆದು ದೇವಸ್ಥಾನಕ್ಕೆ ಸುಮಾರು 80 ಲಕ್ಷ ರೂಪಾಯಿ ಆದಾಯ ಬರುವಂತೆ ನಡೆದುಕೊಳ್ಳುತ್ತಿದ್ರು. ಆದರೆ ಕೆಲವರು ರಾಜಕೀಯ ಪಿತೂರಿ ನಡೆಸಿ ವರ್ಷಕ್ಕೆ ಕೇವಲ 2 ಲಕ್ಷದವರೆಗೆ 5 ವರ್ಷಕ್ಕೆ 10 ಲಕ್ಷ ರೂಪಾಯಿಗಳ ಮೊತ್ತಕ್ಕೆ ಮಾಡಿಕೊಂಡು ಬಂದು ದೇವಸ್ಥಾನಕ್ಕೆ ಆದಾಯ ಬರುವುದನ್ನು ತಪ್ಪಿಸಿದ್ದಾರೆ. ದೇವಸ್ಥಾನಕ್ಕೆ ಆದಾಯ ಬಂದರೆ ದಾಸೋಹ, ಶೌಚಾಲಯ, ಕುಡಿಯುವ ನೀರು, ನೌಕರರ ಸಂಬಳ ಇತ್ಯಾದಿ ನಿರ್ವಹಿಸಲು ಸಾಧ್ಯ. ಆದರೆ ಸರ್ಕಾರದ ಹಣವನ್ನು ವಾಮಮಾರ್ಗದಲ್ಲಿ ನುಂಗುತ್ತಿದ್ದಾರೆ. ಕೂಡಲೇ ಟೆಂಡರ್ ಅನ್ನು ನಿಲ್ಲಿಸಿ ದೇವಸ್ಥಾನದಿಂದ ವಸೂಲಿ ಮಾಡಿಸಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕೆಂದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಏನು ಯಥಾಸ್ಥಿತಿ ಇದೆ ಅದನ್ನು ಕಾಪಾಡಿ ಅಂತ ಮಾತ್ರ ಇರೋದು. ಅವರಿಗೇನೆ ಕಲೆಕ್ಷನ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಸ್ಪೆಸಿಫಿಕ್ ಆಗಿ ಈ ಒಂದು ಆದೇಶನ ಹೊರಡಿಸಿಲ್ಲ. ಹಾಗಾಗಿ ನಾವು ಇಒ ಅವರಿಗೆ ಮೊನ್ನೆ ನಾನು ಫೋನ್ ಮಾಡಿಬಿಟ್ಟು ಏನು ಈ ಥರ ಮಾಡ್ತಿದ್ರ, ಮತ್ತೆ ಅವ್ರು ಪಾರ್ಕಿಂಗ್ ಕಲೆಕ್ಷನ್ ಮಾಡ್ತಾ ಇದ್ದಾರಲ್ಲ ಅಂತ ಕೇಳಿದಾಗ, ಇಲ್ಲ ಸರ್ ಇದು ಕೋರ್ಟಿಂದ ಇದಿದೆ, ಕೋರ್ಟಲ್ಲಿ ತಾವು ಕರೆಕ್ಟಾಗಿ ಓದಿ ನೋಡಿ ಏನು ಆದೇಶ ಇಲ್ಲ, ನೀವು ಫಸ್ಟ್ ಹೋಗ್ಬಿಟ್ಟು ಬೇಲೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾಗ ಅಲ್ಲಿಗೂ ಒಂದು ಕಂಪ್ಲೇಂಟನ್ನು ಕೊಡಿಸಿರ್ತೀವಿ ನಾವು ಏನು ಮೊನ್ನೆ. ಆದರೂ ಸಹ ಜಬರ್ದಸ್ತಿಲಿ ಬಂದ್ಬಿಟ್ಟು ಅವರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಈಗ ಮಾನ್ಯ ಟೂರಿಸಂ ಡಿಪಾರ್ಟ್ಮೆಂಟ್ ಅವರಾದಂತಹ DD ಅವರು ಇವತ್ತು ಬೇಲೂರಿಗೆ ಬರಬೇಕಿತ್ತು, ಬಂದಿದ್ದಾರೆ. ನೋಡಿ ನಾವೆಲ್ಲ ಜನ ಸೇರ್ಕೊಂಡು ತಕ್ಷಣ ಅವರು ಅಲ್ಲೇ ಕಾಟೇಜಲ್ಲಿ ಅಲ್ಲೇ ಸ್ಟಾಪ್ ಆಗ್ಬಿಟ್ರು. ಬೇಲೂರಿನ ದೇವಸ್ಥಾನದ ಕಡತಗಳನ್ನೆಲ್ಲ ತರಿಸ್ಕೊಂಡು ಕಾಟೇಜಲ್ಲಿ ಇವತ್ತು ವೆರಿಫಿಕೇಷನ್ ಮಾಡಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಜಾಗ ಇರಲಿಲ್ವ ಅವರಿಗೆ? ಟೂರಿಸಂ ಡಿಪಾರ್ಟ್ಮೆಂಟ್ನವ್ರಿಗೆ ಬಂದು ಇಲ್ಲಿ ಕೇಳ್ಬೋದಿತ್ತಲ್ಲ, ಇಲ್ಲಿ ಅನ್ಯಾಯ ಆಗಿದೆಯಲ್ಲ, ಇದನ್ನು ಯಾರು ಹೇಳಾರ ಇಲ್ವಾ? ಹಂಗಾದ್ರೆ 80 ಲಕ್ಷ ಆದಾಯ ಬರೋದನ್ನ ಕೇವಲ 2 ಲಕ್ಷ ಮಾಡಿದಾರಲ್ಲ. ಬೇಲೂರಲ್ಲಿ ಹಂಗಾರೆ ಏನು ಅನ್ಯಾಯ ನಡೀತಿದೆ ಅಂತ ಡಿಪಾರ್ಟ್ಮೆಂಟಲ್ಲಿ ಬಂದು ಸಾರ್ವಜನಿಕವಾಗಿ ಕ್ವಶನ್ ಮಾಡ್ಬೋದಿತ್ತಲ್ಲ ಇವರು. ಆರೋಗ್ಯವಾಗಿದ್ದರೆ ಎಷ್ಟು ಹಣವನ್ನಾದರೂ ಸಂಪಾದಿಸಬಹುದು. ಹಣದಿಂದ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವನ್ನು ಪ್ರತಿಯೊಬ್ಬರು ಕಾಪಾಡಿಕೊಳ್ಳಿ ಎಂದು ಹಾಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆಲುವರಾಜ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಾಡ್ಲಿ ಮೇಗಳಪುರ ಸರ್ಕಲ್ನಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆ, ಹಾಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ, ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ವತಿಯಿಂದ ಹಿರಿಯ ನಾಗರಿಕರಿಗಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮಾನಸಿಕ ಒತ್ತಡದಿಂದ ಕಾಯಿಲೆಗಳು ಬರುತ್ತದೆ. ಅದಕ್ಕಾಗಿ ಒತ್ತಡವಿಲ್ಲದೆ ಕೆಲಸಗಳನ್ನು ನಿರ್ವಹಿಸಿ ಕಾಯಿಲೆಗಳಿಂದ ದೂರವಿರಿ. ಮಧುಮೇಹ, ರಕ್ತದೊತ್ತಡ ಅಣ್ಣ ತಮ್ಮ ಇದ್ದಂತೆ, ಅದು ಒಂದು ಬಾರಿ ಬಂದರೆ ಮನುಷ್ಯ ಸಾಯವರೆಗೂ ಇರುತ್ತದೆ. ಬರದಂತೆ ಪ್ರತಿಯೊಬ್ಬರು ನೋಡಿಕೊಳ್ಳಿ ಎಂದರು. ನಮ್ಮ ಹಳ್ಳಿ ರೈತರಿಗೆ ಹೆಂಗೆ ಅಂತಂದರೆ, ಹಳ್ಳಿ ಕಡೆ ಗಾದೆಗಳಿದೆ, 7-8 ಗಂಟೆ, ಕಟ್ಟೋದು 12 ಗಂಟೆ, ಆಮೇಲೆ ಮಾಡೋದು ನಾವು 2 ಗಂಟೆ ಅದು ಗಾದೆ. ಅದು ಅದಕ್ಕೆ ಗೊತ್ತು ಎಲ್ಲ ಇರಬೇಕು. ಊಟಕ್ಕೆ, ತಿಂಡಿಗೆ, ಅವಕ್ಕೆಲ್ಲ ಒಂದೊಂದು ಸಂದರ್ಭಗಳನ್ನ ನಾವು ನಿಧಿ ಮಾಡ್ಕೋಬೇಕು. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಮನವಿ ಮಾಡೋದಿಷ್ಟೇ, ನಾವು ಆರೋಗ್ಯವಾಗಿದ್ದರೆ ಎಷ್ಟು ದುಡ್ಡು ಬೇಕಂದ್ರೂ ಸಂಪಾದನೆ ಮಾಡ್ಬೋದು. ಆದರೆ ದುಡ್ಡಿದ್ರೆ ಆರೋಗ್ಯ ಕೊಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಅದು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ದುಡ್ಡಿತ್ತು. ಮೈಕಲ್ ಜಾಕ್ಸನ್ ಹೆಸರು ಕೇಳಿದಿರಾ? ಒಳ್ಳೆ ಡ್ಯಾನ್ಸ್ ಎಕ್ಸ್ಪರ್ಟ್. ಅವ್ರ ಹತ್ರನೂ ತುಂಬ ದುಡ್ಡಿತ್ತು. ಆದರೆ ಅವ್ರು 56 ವರ್ಷಕ್ಕೆ ತೀರೋಗ್ಬಿಟ್ಟು. ಕಾರಣ ಏನು ಅಂತಂದರೆ ಆರೋಗ್ಯ ಯಾರೂ ಬರ್ತದಲ್ಲ. ನಾವು ತಿನ್ನುವಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇರ್ತದೆ. ಆರೋಗ್ಯವೇ ಭಾಗ್ಯ ಅಲ್ವಾ? ಹಾಗಾಗಿ ದುಡ್ಡನ್ನ ಸಂಪಾದನೆ ಮಾಡುವಂಥ ಬರದಲ್ಲಿ ಆರೋಗ್ಯದ ನಿರ್ಲಕ್ಷ್ಯ ಮಾಡೋದಿದೆಯಲ್ಲ, ಇದು ನಮ್ಮ ದಡ್ಡತನ. ಇವತ್ತು ಆರೋಗ್ಯವೇ ಎಲ್ಲದಕ್ಕೂ ಕಾರಣ. ಇವತ್ತು ಜೋಬಲ್ಲಿ ದುಡ್ಡಿರೋರು ಯಾರು ಶ್ರೀಮಂತರಲ್ಲ. ಒಳ್ಳೆ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಸಪ್ತಗಿರಿ ಪ್ರೌಢಶಾಲೆಯಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ಶ್ರೀನಿವಾಸಾಚಾರಿ ಮಾತನಾಡಿ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ ಎಂದರು. ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳು ವಿವಿಧ ರೀತಿಯ ವೇಷಭೂಷಣಗಳನ್ನು ಧರಿಸಿದ್ರು ಹಾಗೂ ಎಲ್ಲ ತರಹದ ವಸ್ತು ಪ್ರದರ್ಶನಗಳನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿದ್ರು. ಅದರಲ್ಲಿ ಹಳ್ಳಿಯ ಮನೆ ಎಂಬಂತೆ ಶೆಡ್ ಅನ್ನು ನಿರ್ಮಿಸಿ ಅದರಲ್ಲಿ ಮಡಕೆ, ಹಿತ್ತಾಳೆ ಪದಾರ್ಥಗಳನ್ನು ಇಡಲಾಗಿತ್ತು. ರಾಗಿ ಒಕ್ಕಣೆ ಮಾಡುವ ವಿಧಾನದ ರೀತಿಯಲ್ಲಿ ರಾಗಿಯನ್ನ ಗುಡ್ಡೆ ಮಾಡಿ ಸಂಕ್ರಾಂತಿ ಹಬ್ಬದ ಸೊಗಡನ್ನು ತಿಳಿಸುವ ರೀತಿ ಪ್ರೇಕ್ಷಕರ ಗಮನ ಸೆಳೆಯಿತು. ಈ ಒಂದು ವಸ್ತು ಪ್ರದರ್ಶನದಿಂದ ನಿಮಗೆ ಜ್ಞಾನ ಮತ್ತು ಏಕಾಗ್ರತೆ ತುಂಬಾ ಇರುತ್ತದೆ. ಅದರಲ್ಲಿ ನೋಡಿ ತಿಳಿ ಮಾಡಿ ಬನ್ನಿ. ನೀವು ಈ ಒಂದು ಗುರಿ ತಲುಪುವುದಕ್ಕೆ ಶಿಕ್ಷಕರು ಸಹ
ನಿಮ್ಮ ಜೊತೆ ಕೈಗೂಡಿಸಿದ್ದಾರೆ. ಅವರಿಗೂ ನಾನು ನಮಸ್ಕಾರವನ್ನು ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ. ರಾಷ್ಟ್ರೀಯ ಹೆದ್ದಾರಿ 209ರ ಗೊಲ್ಲರಹಳ್ಳಿ ಮತ್ತು ಬಸಾಪುರ ಗೇಟ್ ಬಳಿ ಅಂಡರ್ ಪಾಸ್ ನಿರ್ಮಿಸಬೇಕು. ಹಲಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಿ ದಿನದ 24 ಗಂಟೆಯೂ ವೈದ್ಯರ ಲಭ್ಯತೆ ಒದಗಿಸಬೇಕೆಂದು ಒತ್ತಾಯಿಸಿ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಹಲಗೂರು ಸರ್ಕಲ್ನಲ್ಲಿ ಮಾನವ ಸರಪಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ರಾಜ್ ಮಾತನಾಡಿ, ರಸ್ತೆಗಳು ಸಾರ್ವಜನಿಕರ ಸುರಕ್ಷತೆಗಾಗಿ ಹಾಗೂ ಸುಗಮವಾಗಿ ಕಡಿಮೆ ಅವಧಿಯಲ್ಲಿ ಮನೆ ತಲುಪಲು ಇರಬೇಕು. ಆದರೆ ಗೊಲ್ಲರಹಳ್ಳಿ ಮತ್ತು ಬಸಾಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 209ರ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಗಳಿಂದಾಗಿ ಕಳೆದ 7-8 ತಿಂಗಳಿಂದ 20ಕ್ಕೂ ಹೆಚ್ಚು ಮಂದಿ ಅಪಘಾತದಿಂದ ಮೃತಪಟ್ಟಿರುತ್ತಾರೆ. ಈ ಘಟನೆಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೇ ಕಾರಣ. ಹಲಗೂರು ಪ್ರಮುಖವಾದಂತಹ ಕೇಂದ್ರವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಬೆಳವಣಿಗೆಯಾಗುತ್ತಿದ್ದು ಜನಸಂಖ್ಯೆ ಹೆಚ್ಚಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವುದರಿಂದ ಅಪಘಾತಗಳ ಸರಣಿಗಳು ಆಗಿರುವುದರಿಂದ ದಿನದ 24 ಗಂಟೆಗಳ ಕಾಲ ವೈದ್ಯರ ಲಭ್ಯತೆ ಇರಬೇಕು. ಜೊತೆಗೆ ಔಷಧಿ ವ್ಯವಸ್ಥೆ, ಲ್ಯಾಬ್ಗಳು ಮತ್ತು ದಾದಿಯರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಬೇಕು. ಅಲ್ಲದೆ ಕನಿಷ್ಠ 100 ಬೆಡ್ ಹಾಸಿಗೆಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಬ್ಯಾಂಕ್ ಇರಲಿ, ಸೆಂಟ್ರಲ್ ಬ್ಯಾಂಕ್ ಇರಲಿ, ಸ್ಟೇಟ್ ಬ್ಯಾಂಕ್ ಇರ್ಬೋದು, ಕೇಂದ್ರ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಿನ ಸಿಬ್ಬಂದಿಗಳು ಅವರ ಜೀವನವನ್ನು ನಡೆಸ್ತಕ್ಕಂಥದ್ದು, ಅವ್ರಿಗೆ ವೇತನವನ್ನು ಕೊಡ್ತಕ್ಕಂಥದ್ದು ಸಾರ್ವಜನಿಕರ ಹಣದಿಂದ, ಗ್ರಾಹಕರ ಹಣದಿಂದ. ಬ್ಯಾಂಕ್ ಇರೋದು ಒಳಗಡೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಾಗಿ ಬ್ಯಾಂಕ್ ಅಲ್ಲ. ಬ್ಯಾಂಕ್ ಇರ್ತಕ್ಕಂಥದ್ದು ಸಾರ್ವಜನಿಕರ ಸೇವೆಗಾಗಿರ್ತಕ್ಕಂಥ ಬ್ಯಾಂಕು. ಆ ಸಾರ್ವಜನಿಕರ ಸೇವೆಗಾಗಿ ಬ್ಯಾಂಕ್ ಇದೆ ಅಂತಂದ್ಮೇಲೆ ಸಾರ್ವಜನಿಕರ ಸೇವೆ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಸಿಬ್ಬಂದಿಗಳು ಸಾರ್ವಜನಿಕರನ್ನ ಸೌಜನ್ಯದಿಂದ ಒಂದು ಜನಸ್ನೇಹಿಯಾಗಿ ಕಾಣ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದನ್ನ ಬಿಟ್ಟು ದಿಮಾಗ್ ತೋರಿಸ್ತಕ್ಕಂಥದ್ದಾಗ್ಲಿ, ಅದನ್ನ ಬಿಟ್ಟು ಉದ್ದಟತನದಿಂದ ವರ್ತನೆ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಬ್ಯಾಂಕೇ ನಮ್ಮ ಅಪ್ಪಂದು ಅನ್ನುವಂಥ ರೀತಿಯಲ್ಲಿ ದಿಮಾಗ್ ತೋರಿಸ್ತಕ್ಕಂಥ ಪ್ರವೃತ್ತಿಗಳನ್ನ ಯಾವುದೇ ಬ್ಯಾಂಕ್ನ ಅಧಿಕಾರಿಗಳು ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳು ಅದನ್ನ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾವು ಬಯಸ್ತೇವೆ, ಎಚ್ಚರಿಕೆಯನ್ನ ಕೊಡ್ತೇವೆ. ನಾವು ಸಾರ್ವಜನಿಕರು ಕಟ್ಟತಕ್ಕಂತಹ ತೆರಿಗೆ ಹಣ ಇರಬಹುದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಫೆಬ್ರವರಿ 2ಕ್ಕೆ 2025-26ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ. ರಾಜ್ಯದ ಬೇಡಿಕೆಯ ಪಟ್ಟಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಒತ್ತಾಯ. ಸಿಎಂ ಸಿದ್ದರಾಮಯ್ಯ ಮನವಿ. ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿಗೆ ಹೋದವರಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಬಿಜೆಪಿಗೆ ಹೋದವರನ್ನು ಯೂಸ್ ಅಂಡ್ ಥ್ರೋ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ. 2-3 ದಿನಗಳಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಅಂತಿಮ ತೀರ್ಮಾನ. ಸಚಿವ ಪರಮೇಶ್ವರ್ ಮಾಹಿತಿ. ಮುಡಾ ನಿವೇಶನ ಹಂಚಿಕೆ ಹಗರಣ ಪ್ರಕರಣದಲ್ಲಿ ತನ್ನ ತಂದೆಯನ್ನ ಸಿಲುಕಿಸಲು ಇಡಿ ಯತ್ನ. ಯತೀಂದ್ರ ಸಿದ್ದರಾಮಯ್ಯ ಆರೋಪ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.